ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಸತ್ಯ ಧರ್ಮ ಎಂಬುದರ ಬಗ್ಗೆ ಮಾತನಾಡಲಿದ್ದೇನೆ. ಸತ್ಯ ಮತ್ತು ದೇವರು ಎರಡರಲ್ಲೂ ವ್ಯತ್ಯಾಸವಿಲ್ಲ. ಯಾವುದು ಸತ್ಯವಾಗಿರುತ್ತದೆಯೋ ಅದೇ ದೇವರು. ಯಾವುದನ್ನು ನಾವು ದೇವರೆಂದು ಕರೆಯುತ್ತೇವೆಯೋ ಅದೇ ಸತ್ಯ. ಅವೆರಡನ್ನೂ ಬೇರ್ಪಡಿಸಲಾಗದು. ಸತ್ಯವಿದೆ, ಆದರೆ ದೇವರಿಲ್ಲ ಎನ್ನಲಾಗುವುದಿಲ್ಲ. ದೇವರಿದ್ದಾರೆ, ಆದರೆ ಅಸತ್ಯ ಎನ್ನಲಾಗುವುದೂ ಇಲ್ಲ. ದೇವರೇ ಪರಮಸತ್ಯವೆಂದು ಪರಿಭಾವಿಸುವಂಥದ್ದು. ಈ ಪರಮಸತ್ಯವನ್ನು ಗ್ರಹಿಸಿ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥದ್ದೇ ಧರ್ಮ. ಸತ್ಯವೇ ದೇವರು, ದೇವರೇ ಸತ್ಯ. ಆದುದರಿಂದ ನಾವು ಸತ್ಯವನ್ನು ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಸತ್ಯದಲ್ಲಿ ಎರಡು ಪ್ರಕಾರಗಳಿವೆ: ಕಾಲಿಕ ಸತ್ಯ ಮತ್ತು ಕಾಲಾತೀತ ಸತ್ಯ. ಕಾಲಿಕ ಸತ್ಯವನ್ನು ವ್ಯಾವಹಾರಿಕ ಸತ್ಯವೆಂದು ಕರೆಯುತ್ತಾರೆ. ಕಾಲಾತೀತ ಸತ್ಯವನ್ನು ಪರಮಾರ್ಥಿಕ ಸತ್ಯವೆಂದು ಕರೆಯುತ್ತಾರೆ. ಈಗ ಒಂದು ಹೂವು ಬೆಳಗ್ಗೆ ಅರಳುತ್ತದೆ, ಮಧ್ಯಾಹ್ನ ಬಾಡುತ್ತದೆ ಮತ್ತು ಸಂಜೆ ನೆಲಕ್ಕೆ ಉರುಳಿ ಮಣ್ಣಲ್ಲಿ ಬೆರೆತು ಬಿಡುತ್ತದೆ. ಅದೇ ರೀತಿ ಭೂಮಂಡಲ, ಸೌರಮಂಡಲ, ಅಸಂಖ್ಯ ಗ್ರಹ ತಾರೆಗಳೆಲ್ಲ ಹಲವು ವರುಷಗಳು ಬಾಳುತ್ತವೆ, ಮತ್ತೆ ಮರೆಯಾಗಿ ಹೋಗುತ್ತವೆ. ಅವು ಕೋಟಿ ಕೋಟಿ ವರುಷಗಳವರೆಗೆ ಬಾಳಿದರೂ ಕೂಡ ಒಂದು ದಿನ ಮರೆಯಾಗುವುದಂತೂ ನಿಶ್ಚಿತ ಎಂದು ವಿಜ್ಞಾನಿಗಳು ಹೇಳುವಂಥದ್ದು. ಒಂದು ಕಡೆ ಮಹಾಕವಿ ರವೀಂದ್ರರು ಹೀಗೆ ಹೇಳುತ್ತಾರೆ: ದೇವ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಾನು ಬರುವ ಮೊದಲೇ ನನಗಾಗಿ ಹಸಿರು ವನಸಿರಿ ಬೆಳೆಸಿದೆ, ನೀರು ಗಾಳಿ ಬೆಳಕನಿತ್ತೆ, ಹೂವು ಕಾಯಿ ಹಣ್ಣು ಎಲ್ಲವನ್ನೂ ಇತ್ತೆ. ಇನ್ನೇನು ಬೇಕು ನನಗೆ? ನಗುನಗುತ ಬಾಳಲು ಇಷ್ಟು ಸಾಕಲ್ಲ. ಜೊತೆಗೆ ಪಶು ಪಕ್ಷಿ ಕ್ರಿಮಿ ಕೀಟ ಬಂಧು ಬಾಂಧವರನ್ನೆಲ್ಲ ಕೊಟ್ಟು ರಕ್ಷಿಸಿದೆ. ದೇವ, ಇಲ್ಲಿ ನನ್ನದೇನಿಲ್ಲ, ಎಲ್ಲವೂ ನಿನ್ನದೇ. ಅದನ್ನು ಅನುಭವಿಸಿ ಆನಂದಿಸುವುದಷ್ಟೇ ನನ್ನ ಕೆಲಸ. ಇದೋ ನಾನು ನಿಮಗೆ ನಿರಂತರವಾಗಿ ತಲೆಬಾಗುತ್ತೇನೆ ಎಂದು ರವೀಂದ್ರರು ಹೇಳಿದ್ದಾರೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.